ವಾಹನಗಳು ನಿಂತಲೇ ನಿಂತಿವೆ. ಈ ವಾಹನಗಳಿಗೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಧಿಕಾರಿಗಳು ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಸಾಲುಗಟ್ಟಿ ತಿಂಗಳುಗಟ್ಟಲೆ ನಿಂತಲೇ ನಿಂತಿವೆ ವೆಹಿಕಲ್ಗಳು. ನೋಟಿಸ್ ಜಾರಿ ಮಾಡಲಾಗಿದೆ. ಗ್ರೇಟರ್ ಬೆಂಗಳೂರು ಅಥಾರಿಟಿ ಮತ್ತು ಸಂಚಾರಿ ಪೊಲೀಸರ ನೇತೃತ್ವದಲ್ಲಿ ನೋಟಿಸ್ ಅನ್ನು ಕೊಡಲಾಗಿದೆ. ಸಾಕಷ್ಟು ಸಮಯ ಆಯಿತು, ನಿಂತಲ್ಲೇ ವೆಹಿಕಲ್ಗಳು ನಿಂತುಬಿಟ್ಟಿವೆ. ಜಿಬಿಎ ಮತ್ತು ಸಂಚಾರಿ ಪೊಲೀಸರು ನೋಟಿಸ್ ಅನ್ನು ಕೊಟ್ಟಿರೋದು. ಸದ್ಯ ಇದನ್ನ ತೆರವುಗೊಳಿಸುವಂತೆ ನೋಟಿಸ್ ಅನ್ನು ಕೊಡಲಾಗಿದೆ ಎನ್ನುವ ಮಾಹಿತಿ ಇದೆ. ರಸ್ತೆ ಬದಿ ಅನಾಥವಾಗಿ ನಿಂತಿರುವಂಥ ವಾಹನಗಳನ್ನು ತೆರವುಗೊಳಿಸಬೇಕು ಅಂತ ಹೇಳಿ ಸರ್ಕಾರ ಈಗಾಗಲೇ ಸೂಚನೆಯನ್ನು ಕೊಟ್ಟಿದೆ. ಅಗತ್ಯ ಕ್ರಮಗಳನ್ನು ಕೂಡ ಈ ಕುರಿತಂತೆ ಕೈಗೊಳ್ಳಲಾಗ್ತಾ ಇದೆ. ಇದರ ಮುಂದುವರಿದ ಭಾಗ ಅಂತ ಹೇಳಿದ್ರೆ ಅನಾಥವಾಗಿ ಯಾವೆಲ್ಲ ವಾಹನಗಳು ನಿಂತಿವೆ, ಸಾಲುಗಟ್ಟಲೆ ಮತ್ತು ತಿಂಗಳಾನ್ಗಟ್ಟಲೆ ನಿಂತಿರುವಂಥ ವಾಹನಗಳು, ಇದೆಲ್ಲದಕ್ಕೂ ಕೂಡ ನೋಟಿಸ್ ಅಂಟಿಸುವ ಕೆಲಸ ಆಗ್ತಾ ಇದೆ. ನೋಡ್ತಾ ಇರಬಹುದು ಈ ದ್ವಿಚಕ್ರ ವಾಹನಗಳಿಗೆ ಹೇಗೆ ನೋಟಿಸನ್ನು ಅಂಟಿಸಿದ್ದಾರೆ ಅಂತೇಳಿ. ಸಾಕಷ್ಟು ಸಮಯ ಆಯಿತು, ಈ ವೆಹಿಕಲ್ಗಳನ್ನು ಯಾರೂ ಇಲ್ಲಿಂದ ತೆಗೆದಿಲ್ಲ. ಈ ಕುರಿತು ನಮ್ಮ ಪ್ರತಿನಿಧಿ ಸುಷ್ಮಿತಾ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಜುಲೈ 10ನೇ ತಾರೀಕಿಂದ ಜಿಬಿಎ ವ್ಯಾಪ್ತಿಯಲ್ಲಿ ಯಾವೆಲ್ಲ ವಾಹನಗಳು ಅನಾಥವಾಗಿ ಬಿದ್ದಿರುತ್ತೋ ಅಂತಹ ವಾಹನಗಳಿಗೆ ನೋಟಿಸ್ ಅಂಟಿಸುವಂತಹ ಕ್ರಿಯೆ ಆಗ್ತಾ ಇರುವಂತದ್ದು ಸದ್ಯ 6 ದಿನಗಳಾಗ್ತಾ ಇದೆ. ಸದ್ಯ ನಾನು ಇವಾಗ ಉಪ್ಪರ್ಪೇಟೆ ಪೊಲೀಸ್ ಸ್ಟೇಷನ್ ಬಳಿ ಇದ್ದೀನಿ. ಇಲ್ಲೂ ಕೂಡ ನೀವು ಗಮನಿಸ್ತಾ ಇರಬಹುದು, ಉಪ್ಪರ್ಪೇಟೆ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಏನು ಕೇಂದ್ರ ನಗರ ಪಾಲಿಕೆಗೆ ಈ ಒಂದು ವ್ಯಾಪ್ತಿ ಸೇರುತ್ತೆ. ಇಲ್ಲೂ ಕೂಡ ನೋಟಿಸ್ ಅಂಟಿಸುವಂತಹ ಕಾರ್ಯವನ್ನ ಜಿಬಿಎ ಅಧಿಕಾರಿಗಳು ಜೊತೆಗೆ ಸಂಚಾರಿ ಪೊಲೀಸರು ಮಾಡ್ತಾ ಇರುವಂತದ್ದು. ಸಾಕಷ್ಟು ವಾಹನಗಳಿದೆ, 2 ವೀಲರ್ ಆಗಿರಬಹುದು ಅಥವಾ 4 ವೀಲರ್ ಆಗಿರಬಹುದು, ಅದ್ರ ಜೊತೆಗೆ ಆಟೋ, ಈ ರೀತಿಯಲ್ಲಿ ಯಾವೆಲ್ಲ ವಾಹನಗಳು ವರ್ಷಗಟ್ಟಲೆ ತಿಂಗಳಾನುಗಟ್ಟಲೆ ಒಂದೇ ಜಾಗದಲ್ಲಿ ನಿಲ್ಲಿಸಿರ್ತಾರೆ ಅವುಗಳನ್ನ ತೆರವು ಮಾಡೋದಿಲ್ಲ. ಇದರಿಂದಾಗಿ ಸಾರ್ವಜನಿಕರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಅನ್ನುವಂತಹ ಕೆಲವೊಂದಿಷ್ಟು ದೂರುಗಳು ಕೇಳಿ ಬರ್ತಾ ಇತ್ತು. ಈ ಒಂದು ದೂರುಗಳು ಕೇಳ ಬಂದಲೇ ಏನು ಸಚಿವ ಕೃಷ್ಣ ಬೈರೇಗೌಡರು ಕೂಡ ನಗರ ಪಾಲಿಕೆಗೆ ತಿಳಿಸಿರುವಂತದ್ದು, ಯಾವೆಲ್ಲ ಈ ರೀತಿಯ ವಾಹನಗಳು ಅನಾಥವಾಗಿ ಬಿದ್ದಿರುತ್ತೋ ಅವುಗಳಿಗೆ ನೋಟಿಸ್ ಅಂಟಿಸಬೇಕು ಅಂತ ಹೇಳಿ. ಒಟ್ಟು ನೋಟಿಸ್ ಅಂಟಿಸಿದಾಗ್ಲಿಂದ 7 ದಿನಗಳ ಕಾಲಾವಕಾಶವನ್ನ ನೀಡಲಾಗುತ್ತೆ. ಕಾಲಾವಕಾಶದ ವೇಳೆಯಲ್ಲಿ ಯಾರೆಲ್ಲ ಈ ಒಂದು ಮಾಲೀಕರು ಇರ್ತಾರೋ ಅವರು ಬಂದು ಈ ಒಂದು ವಾಹನಗಳನ್ನ ತೆಗೆದುಕೊಂಡು ಹೋಗ್ಬೇಕಾಗತ್ತೆ, ಫೈನ್ ಅನ್ನ ಕಟ್ಟಿ. ಈ ಒಂದು ವೆಹಿಕಲ್ಸ್ ಗಳನ್ನ ತೆಗೆದುಕೊಂಡು ಹೋಗ್ತಾರಾ ಅಥವಾ ಈ ಎಲ್ಲ ವೆಹಿಕಲ್ಸ್ ಗಳನ್ನು ಕೂಡ ಹರಾಜ್ ಹಾಕ್ತಾರಾ ಅಂತ ಹೇಳಿ. ಕ್ಯಾಮರಾ ಪರ್ಸನ್ ಪವನ್ ಗೌಡ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ ಬೆಂಗಳೂರು.